ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಆದರ್ಶ ಆಧ್ಯಾತ್ಮಿಕ ಜೀವನ. ಅವರು ನಮಗೆ ತಾಯಿಯ ಜೊತೆಗೆ ಗುರುವಾಗಿಯೂ ಇದ್ದರು. ಅವರ ಹೇಳಿಕೆ ಏನಂದ್ರೆ, ಶ್ರೀ ಮಾತೆಯವರ ಸಾನ್ನಿಧ್ಯ ಎಂದರೆ ತಲೆಬಾಗಬೇಕು ಎಂದು ಅನಿಸುತ್ತಿತ್ತು. ಅವ್ರು ನೋಡಿದ ತಕ್ಷಣ ನಮಗೆ ಒಂದು ಗೌರವ ಮೂಡಿ ಬರ್ತಾ ಇತ್ತು, ಅದು ತಲೆಬಾಗ. ಅವರ ಚಾರಿತ್ರ್ಯ ಶಕ್ತಿ ಅದಂಥದ್ದು. ಬದುಕಿನ ಕಲೆಯನ್ನು ಕಲಿತವರು, ಕಲಿಸಿದವರು. ಧರ್ಮಪತ್ನಿಯಾಗಿ ಪತಿ ರಾಮಕೃಷ್ಣರ ಸೇವೆ ಮಾಡಬೇಕು ಎಂದು 18 ವರ್ಷದವರಿದ್ದಾಗ ಬಂದು ದಕ್ಷಿಣೇಶ್ವರಕ್ಕೆ ತಾಯಿಯ ತ್ಯಾಗ ಸಹನೆ ಇರುವ ಶ್ರೀ ಮಾತೆಯವರು ದೈವತ್ವದ ದೊಡ್ಡ ಅಂಶ ಎಂದು ತಿಳಿದು ರಾಮಕೃಷ್ಣರು ಷೋಡಶಿ ಪೂಜೆ ಎಂದು, ಶ್ರೀಮಾತೆಯವರನ್ನೇ ಕಾಳಿ ಪೂಜೆ ಎಂದು ಷೋಡಶಿ ಪೂಜೆ ಮಾಡ್ತಾರೆ. ಕಾಳಿ ತಾರೆ ತನ್ನ ಪತ್ನಿ ಆದ್ರೂ ಅವರು ಕಾಳಿ ದೇವಿಯ ಸ್ಥಾನವನ್ನು ಕೊಟ್ಟು ಕಾಳಿ ಪೂಜೆ ಮಾಡಿದ್ದಾರೆ. ಅವರಿಗೆ ಶಾರದಾ ಮಾತೆ ಎಲ್ಲವನ್ನು ಧಾರೆ ಎರೆದರು. ಶ್ರೀಮಾತೆಯವರಿಗೆ ರಾಮಕೃಷ್ಣರ ಭಕ್ತಿಯ ಕವಚ ಶ್ರೀಮಾತೆಯವರಿಗೆ ಕೊಟ್ಟರು. ಜ್ಞಾನದ ಕವಚವನ್ನು ವಿವೇಕಾನಂದರಿಗೆ ಕೊಟ್ಟರು. ಭಕ್ತಿ ಮಾರ್ಗವನ್ನು ಶಾರದಾ ದೇವರಿಗೆ ಕೊಟ್ಟರು. ಜ್ಞಾನದ ಮಾರ್ಗವನ್ನು ವಿವೇಕಾನಂದರಿಗೆ ಕೊಟ್ಟರು. ಕವಚವನ್ನು ವಿವೇಕಾನಂದರಿಗೆ ಕೊಟ್ಟರು. ರಾಮಕೃಷ್ಣರು ತಮ್ಮ 33 ವರ್ಷಗಳಲ್ಲಿ ಕಾಣುವುದು ಪರಮ ಪಾವಿತ್ರತೆ, ಗೃಹಿಣಿ ಗುರುತ್ವದ ಜೀವನವೇ ತಪಸ್ಸನ್ನು ಶ್ರೀಮಾತೆಯವರಲ್ಲಿ ಕಂಡರು. ಮುಂದೆ ಕೃಷ್ಣ ಹೇಳ್ತಾರೆ, ಅವಳಿಗೆ ಮಕ್ಕಳಾಗಿದ್ರೆ ಪ್ರಪಂಚದಲ್ಲಿ ಇರುವವರಿಗೆಲ್ಲ ತಾಯಿ ಆಗ್ತಾಳಾಕೆ ಅಂತ ಹೇಳ್ತಾರೆ. ತಮ್ಮ ಕಂಡರು. ಮುಂದೆ ಪ್ರಪಂಚಕ್ಕೆ ತಾಯಿ ಆಗೋಡೆಂದು ರಾಮಕೃಷ್ಣರು ಭಕ್ತರಿಗೆ, ನೋಡಿ ನಿನ್ನ ಕಷ್ಟದ ಕಾಲದಲ್ಲಿ ನನ್ನನ್ನು ನೆನಪು ಮಾಡಿಕೊ, ನಾನೇಕೆ ಹೆದರಲಿ, ನನ್ನ ಅಮ್ಮ ಇದ್ದಾಳೆ ಎಂದು ಭಾವಿಸು, ನಾನು ಸಹಾಯ ಮಾಡುವೆ ಎಂದಳ ಆ ತಾಯಿ. ನೀನು ಕಷ್ಟದಲ್ಲಿದ್ದಾಗ ನನ್ನ ನೆನೆಸ್ಕೋ ಸಾಕು, ಅಷ್ಟೇ, ನಾನು ನಿನಗೆ ಬಂದು ಸಹಾಯ ಮಾಡ್ತೀನಿ ಅಂತ ಭಕ್ತಿಯಿಂದ ನಾವು ಆಕೆ ಕೇಳ್ಕೊಂಡ್ರೆ ಆಕೆ ಯಾವತ್ತೂ ನಮಗೆ ಕೈ ಬಿಡೋದಿಲ್ಲ ಅಂತ. ನಾನು ನಿನ್ನ ತಾಯಿ ಮಲತಾಯಿ ಅಲ್ಲ ಅಂದಂತಹ ಶ್ರೀಮಾತೆ ಇದ್ದಾಗ ಬೇರೆ ನನಗೆ ಬೇಕು. ಮಹಾತಾಯಿ ಮಹಾಮಾತೆ ಶ್ರೀ ಶಾರದಾ ಮಾತೆ. ಆಯಸ್ಕಾಂತ ಕಬ್ಬಿಣ ಹತ್ತಿರ ಹೋದಾಗ ತನ್ನ ಪ್ರಭಾವದಿಂದ ಕಬ್ಬಿಣವನ್ನು ಯಾವ ರೀತಿ ಆಕರ್ಷಿಸುತ್ತದೋ, ಕಬ್ಬಿಣ ಗಿಡದ ಹಾಗೆ ಗಟ್ಟಿಯಾಗಿ ನಿಲ್ಲುತ್ತದೆ. ಅದೇ ರೀತಿ ತಾಯಿಯ ಮೊರೆ ಹೋಗಬೇಕು. ನಾವು ಎಷ್ಟು ಬಿಡಬಾರ್ದು. ನಾವು ತಾಯಿ ಮೊರೆ ಹೋಗ್ತಾ ಇದ್ದರೆ ನಮ್ಮ ಕಷ್ಟಗಳನ್ನು ಹೋಗಲಾಡಿಸ್ತಾಳೆ. ಪ್ರೇಮದಿಂದ ಆಗಮಿಸಿದ ಎಲ್ಲ ದುಃಖಗಳನ್ನು ಪಾರು ಮಾಡಲು ಆಗಮಿಸಿದ ದೈವ ಶ್ರೀಮಾತೆ. ವಿವೇಕ, ವೈರಾಗ್ಯ, ಭಕ್ತಿ ಎಲ್ಲವನ್ನು ತಾಯಿ ನಿಭಾಯಿಸುವಳು. ಪೂಜೆ ವ್ರತಗಳನ್ನು ಕೈಗೊಳ್ಳುವಳು. ತನ್ನ ಮಕ್ಕಳಿಗೆ ಕಷ್ಟಗಳು ಬೇಡವೆಂದು ತಾಯಿಯನ್ನು ಪ್ರೀತಿಸಿದರೆ ದುಃಖದಿಂದ ಮುಕ್ತರಾಗುತ್ತೇವೆ. ಮೋಕ್ಷ ದ್ವಾರದ ಹೆಬ್ಬಾಗಿಲು ತೆರೆಯುವುದೇ ಜಗನ್ಮಾತೆ. ಆದ್ದರಿಂದ ಶ್ರೀಮಾತೆ ದುಃಖ ಹಂತ್ರಿ ಸುಖಪ್ರದ ಎಂದು ಹೇಳ್ಬೋದು. ಕಷ್ಟಗಳಲ್ಲಿ ಮನಸ್ಸು ಪಕ್ವವಾಗುವಂತೆ ಆಕೆಯ ಸ್ಮರಣೆಯಿಂದ ಸಾಕ್ಷಾತ್ ಜಗಜ್ಜನನಿ ಎಂದು ಆಕೆಯ ಶ್ರೀಮಾತೆಯ ಅನುಗ್ರಹಕ್ಕೆ